ತರ ಬಂದು ಬಡವರ ಆಶಾಕಿರಣ ಹಾಗೂ ಜನಸೇವಕರಾಗಿರುವಂತಹ ಡಾಕ್ಟರ್ ಕೆ ಕೆಂಪರಾಜಣ್ಣನವರ 53ನೇ ವರ್ಷದ ಹುಟ್ಟುಹಬ್ಬ. ಅವರು ಈ ತಾಲೂಕಿಗೆ ಬಂದು 8 ವರ್ಷ ಆಯಿತು. 8 ವರ್ಷದಿಂದನೂ ತನ್ನ ಹುಟ್ಟುಹಬ್ಬವನ್ನು ವಿಕಲಚೇತನರ ಮಧ್ಯ ಅವರಿಗೆ ಸಂತೋಷ ಕಾಣ್ತಾ, ಅವರಿಗೆ ಸಹಾಯ ಅಸ್ತ್ರ ನೀಡ್ತಾ, ಅವರಲ್ಲಿ ಒಂದು ನುಗುಮುಖನ ಕಂಡಾಗ ನಮ್ಮ ಹುಟ್ಟುಹಬ್ಬ ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕ ಅಂತ ಹೇಳಿ 8 ವರ್ಷದಿಂದ ವಿಕಲಚೇತನರ ಮಧ್ಯ ವಿದ್ಯಾರ್ಥಿನಿಯರ ಪ್ರೋತ್ಸಾಹ ಧನ ಕೊಡುವ ಮುಖಾಂತರ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಏನಪ್ಪಾ ಅಂದ್ರೆ, ಇವತ್ತು ನನ್ನ ಗ್ರಾಮದಲ್ಲಿ ನಾವೆಲ್ಲರೂ ಸೇರಿ ವರ್ಷ ಕೆಂಪರಾಜಣ್ಣನವರ ಬರ್ತ್ಡೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಣೆ ಮಾಡ್ತಾ, ಬಡವರಿಗೆ ಸಹಾಯ ಮಾಡ್ತಾ, ಇವತ್ತು ಅವರು ಹೇಳಿರೋಂಥ ಮಾರ್ಗದಲ್ಲಿ ನಾನು ನಡೀತಾ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷನಾದೆ. ಇವತ್ತು ಗ್ರಾಮದಲ್ಲಿ ಒಳ್ಳೆ ಸೇವಕನಾಗಿದ್ದೇನೆ. ನಾನು ಏನೇ ಕುಂದು ಕೊರತೆ ಇದ್ರು ಕೆಂಪರಾಜಣ್ಣವ್ರನ್ನ ಕರ್ಕೊಬಂದು ಶಾಲೆಗೆ ಪೇಂಟ್ ಬಳಸೋದ್ ಮುಖಾಂತರ, ಏನು ಈ ಶಾಲೆಗೆ ಬಣ್ಣ ಅವಶ್ಯಕತೆ ಇತ್ತು, ಬಣ್ಣ ಬಳಸಿದೆ. ನಾನು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಇಲ್ಲಿರೋಂಥ ಆಗಿನ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಇಲ್ಲೊಂದು ಸರಸ್ವತಿ ದೇವಸ್ಥಾನ ಆಗಬೇಕು ಅಂತ ಕೇಳಿದ್ರು. ಆಗ ಎಷ್ಟು ಇದ್ರು ಅಂದಾಜು ವೆಚ್ಚ ಅಂತ ಕೇಳಿದಾಗ ಒಂದು 5,000 10,000 ಅಂತ ಹೇಳಿದ್ರು. ಅವತ್ತೇ ನಾನು 10,000 ಕೊಟ್ಬಿಟ್ಟಿದ್ದೆ. ಇಲ್ಲ ಇನ್ನೂ ಒಂದು 5,000 ಅಂದ್ರು, 5,000 ಕೊಟ್ಟಿದ್ದೆ. 15,000 ಆಗೋದಿಲ್ಲ ಅಂತೇಳಿ ಅದು ಹಣನ ವಾಪಸ್ ಕೊಟ್ಟು ನೀವೇ ಕಟ್ಟಿಸ್ಕೊಡಿ ಅಂದಾಗ ಈ ಒಂದು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಕೈ ಇಟ್ಟಾಗ ಅದು ಹೋಗ್ತಾ ಸ್ವಲ್ಪ ಅದ್ದೂರಿ ಆಗಬೇಕು ಅಂತೇಳಿ ಆಯಿತು. ಏನೋ ಸ್ವಲ್ಪ ಕಾಲಾಂತರದಿಂದ ನಿಂತಿದೆ. ಭಗವಂತ ಇನ್ನು 2 ತಿಂಗಳಲ್ಲೇ ಪೂರ್ಣಗೊಳಿಸೋದಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರು ಸಹಕಾರ ಕೊಡ್ತೀವಿ. ದಯವಿಟ್ಟು ನನ್ನಿಂದ ಏನಾಗಬೇಕು ಹೇಳಿ ಅದನ್ನು ಪೂರ್ಣಗೊಳಿಸೋಣ. ಎಲ್ಲ ಒಂದು ಸರಸ್ವತಿ ಮಂದಿರನ ನಿರ್ಮಾಣ ಮಾಡಿ ಮಕ್ಕಳಿಗೆ ಒಳ್ಳೆ ಉಜ್ವಲವಾದ ಭವಿಷ್ಯವನ್ನು ನಿರ್ಮಾಣ ಮಾಡೋಣ ಅಂತೇಳಿ ತಿಳಿಸಿದ್ದಾರೆ. ಈ ಕೆಂಪರಾಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಸಿಹಿ ಮತ್ತು ಬುಕ್ಸ್ ಹಂಚುವ ಮುಖಾಂತರ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ 1984ನೇ ಇಸ್ವಿಯಲ್ಲಿ ನಾನು ಇಲ್ಲಿ ಇದು ಶಶಿವಾರ ಅಂತ, ಶಶಿವಾರ ಸೇರಿದಂಥ ಜಾಗ, ಅವತ್ತಿಗೆ ಶಶಿವಾರ ಇಲ್ಲಿ ಸೇರಿದಂಥ ಜಾಗ, ಅವತ್ತಿಗೆ 780 ಜನ ವಿದ್ಯಾರ್ಥಿನಿಯರಿದ್ವಿ. ನನ್ನ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ಕ್ಲಾಸ್ವರೆಗೂ ಇಲ್ಲೇ ಓದಿ ನಾನು ಬಹಳ ಯಶಸ್ವಿಯಿಂದ ನಾನಿವತ್ತು SLC ಮುಗಿಸಿ ಇವತ್ತು ನಾನು ಏನೋ ಒಂದು ಬಿಸ್ನೆಸ್ ಮಾಡಿಕೊಂಡು ನನ್ನ ಜೀವನ ರೂಪಿಸ್ಕೊಂಡು ಮಾಡ್ಕೊಂಡೋಗಿದ್ದೀವಿ. ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾಕೆ ಮಕ್ಕಳು ಕಮ್ಮಿ ಆಗ್ತಾ ಇದ್ದಾರೆ, ಬೇಕಾದಷ್ಟು ಜನ ವಿಷಯಗಳು ತಿಳಿಸ್ತಾರೆ. ಯಾಕೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಗುರುಗಳೇ ಅವ್ರ ಮಕ್ಕಳನ್ನ ಸೇರ್ಸೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಇಷ್ಟಪಡೋದಿಲ್ಲ? ನಾವು ಎಜುಕೇಶನ್ ಮಾಡಿರೋದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ನೀವು ಮುಖ್ಯೋಪಾಧ್ಯಾಯರಾಗಿರೋದಲ್ಲಿ, ಶಿಕ್ಷಕರಾಗಿರೋದಲ್ಲಿ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಆದ್ರೆ ನಿಮ್ಮ ಮಕ್ಕಳನ್ನ ಯಾಕೆ ಸೇರಿಸ್ತಾ ಇಲ್ಲ? ದಯವಿಟ್ಟು ಶಾಲಾ ಶಿಕ್ಷಕರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿಸೋಂಥ ಕೆಲಸ ಆಗಬೇಕು. ನಾವು ಮನೆಗೂ ತೆರಳಿ ಸರ್ಕಾರಿ ಶಾಲೆಗಳು ಉಳಿಯುವಂಥ ಕೆಲಸ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯಿಂದ ನಾನು ಬಹಳ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಸರ್ಕಾರಿ ಶಾಲೆ ಉಳಿಬೇಕು ಅಂದ್ರೆ ಸರ್ಕಾರಿ ಶಿಕ್ಷಕರ ಮಕ್ಕಳನ್ನ ಸೇರಿಸಿದಾಗ ನಾವು ಇನ್ನೊಬ್ರಿಗೆ ಹೇಳಕ್ಕೆ ಅವಕಾಶ ಬರ್ತೈತೆ. ದಯವಿಟ್ಟು ಅವ್ರು 90,000 80,000 ಸಂಬಳ ತಗೊಳ್ತಾ ಇರ್ತಾರೆ, ಅವ್ರ ಮಕ್ಕಳನ್ನ ಕಳಿಸ್ತಾರೆ. ಕೂಲಿ ಮಾಡ್ಕೊಂಡು ತಿಂಬರು ಏನ್ ಮಾಡ್ತಾರೆ, ಅವರು ಸಮೇತ ಒಡವೆ ವಸ್ತುಗಳನ್ನ ಒತ್ತೆ ಇಕ್ಕಿ ಜಮೀನುಗಳನ್ನ ಮಾರಾಟ ಮಾಡಿ ಸಮಾಜ ಸೇವಕರ ಹತ್ರ ಸಹಾಯ ಪಡ್ಕೊಂಡು ಅವರು ಸಮೇತ ಖಾಸಗಿ ಶಾಲೆಗಳನ್ನ ಸೇರಿಸ್ತಾ ಇದ್ದಾರೆ. ಖಾಸಗಿ ಶಾಲೆಯಲ್ಲಿ ಶಿಕ್ಷಕರು ಯಾರು? ಎಲ್ಲ SLC PUC ಸೆಕೆಂಡ್ PUC ಮಾಡ್ಕೊಂಡು ಬಂದಿರೋರೆ, ಆದ್ರೆ ಅವ್ರಿಗೆ 15,000ನೇ ಸಂಬಳ. ದಯವಿಟ್ಟು ಹೇಳ್ತೀನಿ, ಅಲ್ಲಿ ಯಾರೋ ಒಂದಿಬ್ರು ಮೇಷ್ಟ್ರುಗಳು ಶಿಕ್ಷಕರು ಬಹಳ ಅದ್ದೂರಿಯಿಂದ ಪಾಠ ಮಾಡ್ಬೋದು. ನಮ್ಮ ಗೌರ್ಮೆಂಟ್ ಶಿಕ್ಷಕರು ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ. ಚೆನ್ನಾಗಿ ನೋಡ್ತಾ ಇದ್ದೀನಿ, ನಮ್ಮ ಮುಖ್ಯೋಪಾಧ್ಯಾಯರು 2 ದಿನ ನಾನು ಭೇಟಿ ಕೊಟ್ಟೆ, ಬಹಳ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ನಮ್ಮ ಶ್ರೀಧರ್ ಮಾಸ್ಟರ್ಗಳು ಇದ್ದೂರಲ್ಲೇ ಇದ್ದಾರೆ. ದಯವಿಟ್ಟು ಈ ಶಾಲೆಗೆ ನಿಮಗೆ ಸಹಾಯಸ್ತ್ರ ಏನೇ ಇದ್ರು ನಾವು ಸಮಾಜ ಸೇವಕರು ಡಾಕ್ಟರ್ ಕೆ ಕೆಂಪರಾಜ್ ಅವರ ನೇತೃತ್ವದಲ್ಲಿ ಕೈಲಾಗುವಷ್ಟು ನಾನು ಸಹಾಯ ಮಾಡಿಸೋದಕ್ಕೆ ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ. ದಯವಿಟ್ಟು ಮಾತು ಕೊಡ್ತಾ ಇದ್ದೀನಿ. ಇವತ್ತು ಶಾಲೆಯಲ್ಲಿ ಯಾರಾದ್ರೂ ಮಕ್ಕಳು ಬಾತ್ರೂಮ್ ಆಗಿರ್ಬೋದು ಅದನ್ನ ಗುಡಿಸ್ಬಿಡ್ದು ಅದಕ್ಕೆ ಒಂದು ಸರ್ಕಾರದಿಂದ ಆಯೋಜನೆ ಮಾಡಬೇಕು ಅಂತ ಹೋರಾಟ ಮಾಡಿರೋ ಒಬ್ಬ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನನ್ನ ಜನಸೇವಕ ಡಾಕ್ಟರ್ ಕೆ ಕೆಂಪರಾಜು ಅವರು. ಯಾಕೆ ಅಂದ್ರೆ ಇವತ್ತು ಮಕ್ಕಳ ಹತ್ರ ಕೆಲಸ ಮಾಡಿಸಬಾರ್ದು, ಅದಕ್ಕೆ ಸರ್ಕಾರ ಒಂದು ಆದೇಶ ಕೊಟ್ಟು ಅದಕ್ಕೆ ಒಂದು ಇದು ಕೊಡ್ಬೇಕು, ಒಂದು ವರ್ಕರ್ ಕೊಡ್ಬೇಕು ಅಂತೇಳಿ ಹೋರಾಟ ಮಾಡಿದ್ರು. ಬಿಸಿ ಊಟಗಳನ್ನ ಶಾಲೆಗೂ ತೆರಳಿ ಚೆಕ್ ಮಾಡಿದ್ರು. ಅವ್ರಿಗೆ ಕುಡಿಯ ನೀರಿನ ವ್ಯವಸ್ಥೆ ಆಗಬೇಕು, ಆರೋಗ್ಯ ಕೇಂದ್ರಗಳಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಆಗಬೇಕು. ಒಳ್ಳೆ ಅಧಿಕಾರಿಗಳನ್ನ ಇವತ್ತು ಈ ಗೌರಿಬಿದನೂರು ತಾಲೂಕಲ್ಲಿ ಅಧಿಕಾರಿಗಳು ಅವ್ರ ಕರ್ತವ್ಯಗಳನ್ನ ಏನೇನು ನಿಭಾಯಿಸ್ತಾ ಇದ್ದಾರೆ ಅಂತ ಚೆಕ್ ಮಾಡ್ತಾರಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ನನ್ನ ಜನಸೇವಕ ಡಾಕ್ಟರ್ ಕೆ ಕೆಂಪರಾಜು ಅವರು.
ಯಾಕೆಂದ್ರೆ ಕರ್ತವ್ಯಗಳು ಏನೇನು ಯಾವ್ಯಾವ ಇಲಾಖೆಗಳಲ್ಲಿ ಯಾವ BO ಆಗಿರ್ಬೋದು, CO ಆಗಿರ್ಬೋದು, EO ಆಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಅವ್ರವ್ರ ಕರ್ತವ್ಯಗಳು ಏನೇನು ಮಾಡಬೇಕು, ತಹಶೀಲ್ದಾರರಾಗಿರ್ಬೋದು, ಅವರವ್ರ ಕರ್ತವ್ಯಗಳು ಏನೇನು ನಿಭಾಯಿಸಬೇಕು ಎಂಬುದು ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವರು ಬಹಳ ಹೋರಾಟಗಳು ಮಾಡ್ಕೊ ಬಂದಿದ್ದಾರೆ. ನನಗೂ ಸಹಮೇತ ಬರ್ತ್ಡೇ ಮಾಡ್ಕೋಬೇಕಾದ್ರೆ ಶಾಲಾ ಮಕ್ಕಳ ಮಧ್ಯೆ ಮಾಡ್ಕೋ, ಯಾರೋ ಸಾಯಂಕಾಲದ ಹೊತ್ತು ಎಣ್ಣೆ ಪಾರ್ಟಿ ಮಾಡೋದು, ಮುಚ್ಚುಗಳಲ್ಲಿ ಕೇಕು ಕಟ್ ಮಾಡೋದು, ಇವೆಲ್ಲ ನಿಲ್ಲಿಸಿ ತಮ್ಮ ಮಕ್ಕಳ ಮಧ್ಯೆ ಮಾಡ್ಕೊಂಡಾಗ, ವಿಕಲಚೇತನರ ಮಧ್ಯೆ ಮಾಡ್ಕೊಂಡಾಗ ಅವರಲ್ಲಿರೋಂಥ ಆನಂದ ನಮಗೆ ಹುಟ್ಟುಹಬ್ಬಕ್ಕೆ ಇನ್ನ ನಾಂದಿ ಆಗ್ತೈತೆ, ಬಹಳ ಯಶಸ್ಸು ಸಿಗ್ತೈತೆ, ಅವ್ರ ಕುಟುಂಬಕ್ಕೆ ಆರೋಗ್ಯ, ಆಯುಷ್, ಸಂಪತ್ತು ಬರ್ತೈತೆ, ಇನ್ನಷ್ಟು ಜನಸೇವೆ ಮಾಡೋ ಶಕ್ತಿ ಬರ್ತೈತೆ ಅಂತೇಳಿ ನಾನು ದುಡ್ದಿರೋಂಥ ದುಡ್ಡಲ್ಲಿ ₹1, 100ಕ್ಕೆ ₹1 ಆದ್ರೂ ಮಕ್ಕಳಿಗಾಗಲಿ ಗ್ರಾಮಕ್ಕಾಗಲಿ ನಾನು ಮೀಸಲಿಕ್ಬೇಕು ಅಂತ ಹೇಳಿ ನಾನು ಅಂದ್ಕೊಂಡು ಅವತ್ತಿಂದ ನನ್ನ ಕೈಲಾದಷ್ಟು ಸಹಾಯಗಳು, ಟಾರ್ಪಲ್ ಆಗಿರ್ಬೋದು, ಬಡವರಿಗೆ ಗುಸ್ಲುಳಿರೋರಿಗೆ ಟಾರ್ಪಲ್ ಆಗಿರ್ಬೋದು, ವಿಕಲಚೇತನರಿಗೆ ಅಕ್ಕಿ ಮುಟ್ಟಿಗಳಾಗಿರ್ಬೋದು, ತೀರಾ ಬಡವರು, ತೀರಾ ನಿರ್ಗತಿಕರು ಅಂದಾಗ ಸಹಾಯಾಸ್ತ್ರ ಆಗಿರ್ಬೋದು, ಇವತ್ತು ಗ್ರಾಮ ಬೀದಿಗಳಲ್ಲಿ ಸ್ವಯಾರ್ಜಿತದಿಂದ ಲೈಟುಗಳು ಹಾಕ್ಸಿರೋದಾಗಿರ್ಬೋದು, ಹಬ್ಬ ಹರಿದಿನಗಳಲ್ಲಿ ಹೂವು ಕೊಟ್ಟಿರೋದಾಗಿರ್ಬೋದು, ಇದೆಲ್ಲ ಕೆಂಪರಾಜು ಅವರ ಆಶೀರ್ವಾದ ಮತ್ತು ಅವರ ನಲ್ಲಿ ನಡ್ಕೊಂಡು ಇವತ್ತು ನಾನು ಅವ್ರ ಕೆಂಪರಾಜು ಅವರ ಹುಟ್ಟು ಹಬ್ಬದ ಇಲ್ಲ ಆಚರಣೆ ಮಾಡೋದಕ್ಕೆ ಸ್ವಯಂ ಪ್ರೇರಿತರಾಗಿ ನಮ್ಮ ಮುಖಂಡರುಗಳೆಲ್ಲ ಸೇರಿ, ಏನು ನಮ್ಮ ಹೋಬಳಿ ಮುಖಂಡರುಗಳೆಲ್ಲ ಸೇರಿ ಇಲ್ಲಿ ಬಂದು ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ದೇವರು ಆರೋಗ್ಯ, ಆಯುಷ್, ಸಂಪತ್ತು, ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಶೀಲರಾಗಿ ಬರಲಿ ಅಂತ ಅವರು ಹುಟ್ಟು ಹಬ್ಬದ ಪ್ರಯುಕ್ತ ಅವರಿಗೆ ಶುಭವನ್ನು ಕೋರ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ, ಮಕ್ಕಳಲ್ಲಿ, ಪುಟಾಣಿ ಮಕ್ಕಳಲ್ಲಿ ವಂದಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.